ಮುಕ್ಕಾಮಿ ಸಂತ ಹಾಕದ ನಡೀತದಲ್ರಿ ಕಾಯಿಪಲ್ಯ ಬಾಜಾರ ಕಾಯಿಪಲ್ಯ ಬಾಜಾರ್ ನಡೀತಿರ್ತಾವ್ರಿ. ಹೌದಾ? ಒಬ್ಬಾಕಿ ಹೆಣ್ಮಗಳು ಮುಂಜಾನೆ 6 ಗಂಟೆಗೆ ವ್ಯಾಪಾರ ಚಾಲು ಮಾಡ್ಯಾಳ್ರಿ. ಸುಮಿತ್ರಾಬಾಯಿ ಮುಂಜಾನೆ ನೋಡಿ ಸಂಜೆ ತನಾನು ವ್ಯಾಪಾರ. ಮುಂಜಾನೆ 6 ಗಂಟೆಕ ಪಲ್ಯದ ವ್ಯಾಪಾರ ಚಾಲು ಮಾಡ್ಯಾಳ. ಕಾಯಿಪಲ್ಯ ವ್ಯಾಪಾರ, ಕಾಯಿಪಲ್ಯ ಬದನೆಕಾಯಿ, ಮೆಣಸಿನಕಾಯಿ, ಟಮಾಟಿ, ಚೌಳಿಕಾಯಿ ಮುಂಜಾನೆ ಹಿಡಿದು ಸಂಜೆ ತನ ಹೊಟ್ಟಿಗೆ ಊಟ ಇಲ್ಲ, ಒಂದು ಕಪ್ ಚಾ ಬಿ ಇಲ್ಲ. ಒಂದು ಕಪ್ ಚಾ ಕುಡಿದ್ರೆ 6 ಗಂಟೆ ಮಟ್ಟ ವ್ಯಾಪಾರ ಮಾಡ್ಯಾಳ್ರಿ ಬಾಯಿ. ಎಷ್ಟಾತ್ರಿ ಗುರುಗಳ ಗಲ್ಲಿ? ಸಂಜೆ 6 ಗಂಟೆಕ್ ಹೋಗಿ ಹಾ ಅಲ್ಲಿ ಏನ್ ಮಾಡಿದ ಹೆಣ್ಮಗಳು ಗಲ್ಲೆ ರೊಕ್ಕ ಎಣಿಸ್ತಾಳ. ಗಲ್ಲೆ ರೊಕ್ಕ ಎಣಿಸಿ ನೋಡ್ತಾಳ. ಹೌದಾ? ಗಲ್ಲೆದಾಗ ರೊಕ್ಕ 10,000 ಆಗ್ಯದ. 10,000. ಹೌದು, 10,000 ಆಗ್ಯದ ಗಲ್ಲಿ. ಅದೇ ಬಾಜಾರ್ದಾಗ ಒಂದು ಬಂಗಾರ ದುಕಾನ್ ಇತ್ರಿ. ಹೌದು, ಬಂಗಾರ ದುಕಾನ. ಆ ಬಂಗಾರ ದುಕಾನವ ಮುಂಜಾನೆ 10 ಗಂಟೆಗೆ ಬಂಗಾರ ಅಂಗಡಿ ಬಾಗಲ ತರ್ದಾನ. ಹೌದು. ಸಂಜೆ 5-5:30 ಗಂಟೆ ಆಗದ್ರಿ. ಒಂದು ಗಿರಾಕನು ಬಂದಿಲ್ಲ ಅವನ ಸನಿದಾಗ. ಏನು ಬಂಗಾರ ತಗೊಳಕ್ ಒಂದು ಗಿರಾಕಿನೂ ಬಂದಿಲ್ಲ. ಒಂದು ಗಿರಾಕನು ಬಂದಿಲ್ಲ. 5:30 ಗಂಟೆಗೆ ಒಂದು ಗಿರಾಕ ಬರ್ತತ್ರಿ. ಹೌದು. ಏನ್ ತಗೊಂಡ್ರಿ ಬಂದು? ಒಂದು ಗಿರಾಕ ಬಂದು ಒಂದು ತೊಲಿ ಬಂಗಾರ ಖರೀದಿ ಮಾಡ್ದ. ಎಷ್ಟಾಯ್ತ್ರಿ ಗಲ್ಲಿ? ಗಲ್ಲೇ 1,00,000 ರೂಪಾಯಿ ಆಗ್ಯದ್ರಿ. ಹೌದು. ಹೌದಾ? ಬಾಯಿ ಮುಂಜಾನೆ ಹಿಡಿದು ಸಂಜೆ ಮಟ್ಟ ದಾಂಡ್ಲಿ ಮಾಡಿ ತಾಸ್ತನ ಬಾಯಾನುಗಳು ಗಟ್ಟಿ ಆಗಲ್ತನ ಮಾತಾಡಿದಳು ಸುಮಿತ್ರಾಬಾಯಿ. ಆದ ಕಡೆ ಗಲ್ಲೆ ಏಟಾಗ್ಯದ್ರಿ? 10,000. 10,000 ಆಗ್ಯದ. ಯಾಕ ಯಾವಾರು ಬದನಿಕಾಯಿ ವ್ಯಾಪಾರದೈತಿ ಬದನೆಕಾಯಿ ವ್ಯಾಪಾರ ನೀ ಎಷ್ಟ್ ದಿನ ಮಾಡಿರ ಬಾಯಿ ಗಲ್ಲೆ ಬಹಳ ಆಗಂಗಿಲ್ಲ. ಹೌದು, ಬದನಿಕಾಯಿ ವ್ಯಾಪಾರ ಕುಳಿಗೇರಿ ಊರದ ಬಂಗಾರ ವ್ಯಾಪಾರ ಮಾಡ ಯವ್ವ. ಬಂಗಾರ ವ್ಯಾಪಾರ ಮಾಡಿದೆ ಅಂದ್ರ ಗಲ್ಲಿ ಹಾಕದ. ಗಲ್ಲೆ ಲಕ್ಷಗಟ್ಲೆ ಬಂಗಾರ ಅಂಗಡಿಯಾಗ ನೋಡ್ರಿ ಏನಕ್ಕ ದಾಂಧಿ ಇರಂಗಿಲ್ಲ. ಒಟ್ಟೆ ದಾಂಡ್ಲಿನೇ ಇರಂಗಿಲ್ರಿ ಅಲ್ಲಿ. ವ್ಯಾಪಾರ ಕೋಟಿ ಗಟ್ಲೆ ವ್ಯವಹಾರ ಹಾಕದ ಕರೆ ದಾಂಡ್ಲಿ ಗದ್ದಲು ಹೊಟ್ಟೆ ಇರಂಗಿಲ್ಲ. ಬಂಗಾರ ಅಂಗಡಿ ಒಟ್ಟೆ ಗದ್ಲನೇ ಇರಂಗಿಲ್ರಿ. ದಾಂಡ್ಲಿ ಇರಂಗಿಲ್ಲ. ಬದನೆಕಾಯಿ ಬಾಜಾರಾಗ ದಾಂಡ್ಲಿ ಬಾಳ್ತಕ್ಕರೆ ವ್ಯಾಪಾರ 10-20 ರೂಪಾಯಿ ಆಗ್ತದ. ಹೌದು. ಹೌದು. ಹಂಗಾಗಿರಬಾರ್ದು ಬಾಯಿ. ಬಾಳ ದಾಂಡ್ಲಿ ಮಾಡಿ ಏನೇನೇನೇನೇನು ಹೇಳಿದ್ರು ಬಾಯಿ ಹೇಳ್ಯಾರಲ್ಲ ನೋಡಿಲ್ಲ. ಏನತ್ರಿ ಗುರು? ನೋಡ್ರಿ ಗುರ್ಲಿಂಗ್ ಮಾಸ್ತರಿ ದೋತ್ರ ಪದ ಹಿಡ್ಕೊಂಡು ಓಡಿ ಬರ್ತಾನ. BP ಇರ್ತದ. ಹೌದು. ಹೌದು. ನಾವು ನಿಮ್ ಊರಿಗೆ ಮುಗಳಾರ ಊರಿಗೆ ಹಾರಾಕ್ ಬಂದಾಗ ಇನ್ನ ಹುಟ್ಟಿಲ್ಲ. BP ಇರ್ತದ. ಶುಗರ್ ಹಿಂಗೇನು ತಿಳಿಬೇಡ ತಂಗಿ. ಯಾಕ್ರಿಪ್ಪ? ನನಗ 50 ವರ್ಷದೀಗ. 50 ಹಾಡುದೇ 38 ವರ್ಷ ಬರೀ ಹಾಡ್ಕಿ ಸರ್ವಿಸ್. ನನ್ನ ಸರ್ವಿಸ್ ರೀ 38 ಆಗ್ಯದ. ನೀ ಯಾಕ ಚಿತ್ತೂರು 22 ಹಿಡ್ಕೊಂಡು 25 ವರ್ಷದ ಒಳಗದಿ ನೀನು. ನಿಮ್ ಊರಿಗೆ ನೀನ್ ಊರಿಗೆ ಹಾಡಕ್ ಬಂದಾಗ ನೀನ ಹುಟ್ಟಿದಿಲ್ಲ, ಅವಾಗ ಹಾಡಕತ್ತೀನಿ ನಾನು. ಇಲ್ಲ ಹುಟ್ಟಿದ್ಳು ಗಣ್ಣಿ ಪಣ್ಣಿ ತಕೋತಿದ್ದಿಲ್ಲ ಅಟ್ಟೆ ಹುಟ್ಟಿದ್ಳು. ಹಾಗೇನು ಬೇಡ. ನಂದ ವಿನಂತಿ ಏನೈತಂದ್ರ ಏನ್ರಿಪ್ಪ? ನಾ BP ಎಂದು ಏರ್ಸ್ಕೊಳಂಗಿಲ್ಲ. ನಾ BP ಏರ್ತು ನೀವಿಲ್ಲ ಇರಲ್ಲ. ನನ್ನ BP ಏರ್ತಂದ್ರ ನೀ ಇಲ್ಲಿ ನಿಂದ್ರಂಗಿಲ್ಲ. ನಮ್ BPನೇ ಹಂಗ. ನಾವ್ ಒಟ್ಟೆ BP ಏರ್ಸ್ಕೊಳಂಗಿಲ್ಲ. ಯಾಕಂದ್ರೆ BP ಏರ್ಸ್ಕೊಂಡು ಎಲ್ಲ ಬಿಟ್ಟು ಹಾಕೊಂಡಿ ಅಲ್ಲ. ನಾ BP ಏರ್ಸ್ಕೊಳಕ ಮನಸ್ಸು ಮಾಡಿದೆ ಅಂದ್ರ ನಮ್ಮ ಜೋಡಿ ಸುಮಿತ್ರ ಬಾಯಿ ಮಗಳು ಇಲ್ಲಿ ನಿಂದ್ರಂಗಲ್ಲ. ಹೌದು. 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 ನಮ್ BPನೇ ಹಂಗದ. ಯಾಕೆ ವಿನಂತಿ ಮಾಡಿ ಕೇಳ್ಕೊಳ್ದಪ್ಪ ಅಂತ ನಮ್ಮ ಕುಳಗೇರಿ ಗ್ರಾಮದ ಹಿರಿಯರು ಎಲ್ಲರೂ ಕೂಡಿ ಬಾಳ ವಿಷಯ ನಡಿಲಿ ಅನ್ನುವಂತ ವಿಚಾರವನ್ನಿಟ್ಟು ಅವ್ರು ನಡಿಲಿ. ಆ ಪ್ರಶ್ನೆ ಕೇಳ್ರಿ ಅಂದ್ರು. ಕೇಳಿದ್ವಿ. ಎಲ್ಲಾ ತಾಯಿ ತಂದೆಗೆ ತಿಳಿಯಂಗ, ಎಲ್ಲಾ ಜನರಿಗೆ ಅರ್ಥ ಆಗುವಂಗ ನಮ್ ಪ್ರಶ್ನೆ. ನಾವ್ ಏನ್ ಹೇಳ್ಯಾರವ್ರು ಹಾಲು ಮತ್ತದೊಳಗ ಇದ್ರ ಒಳಗ ಏನ್ ಅಡಕ್ಕಾಗಿರ್ತಕ್ಕಂತ ವಿಷಯಗಳನ್ನ ಜನರಿಗೆ ಮನಮುಟ್ಟುವಂಗ ಪ್ರಶ್ನೆ ಉತ್ತರ ನಡೀಲ್ರಿ ಅಂತ ಕಮಿಟಿ ಅವ್ರು ಹೇಳಿದ್ರು. ಕಮಿಟಿ ಅವ್ರು ಹೇಳ್ಯಾರ. ಅದೇ ಪ್ರಕಾರವಾಗಿ ನಾ ಬಾಯಿಗೆ ಏನ್ ಕೇಳಿದ್ರಿಪ್ಪ? 2 ಪ್ರಶ್ನೆ ಮಾಡಿದ್ದೆ. 1ನೇ ಪ್ರಶ್ನೆ ಏನ್ ಮಾಡಿದ್ದೆ? ನಮಗ ಅಮೋಘ ಸಿದ್ಧನೇ ತಳ ಬಾಡ್ಡಿ ಅದನ. ಅಮೋಘ ಸಿದ್ಧನ ಮಾರ್ಗದವ್ರು ನಮಗ ಅಂತಾರ, ನಿಮಗ ಮಾಳಿಂಗರಾಯ ತಳ ಬಾಡ್ಡಿ ಅಲ್ಲ, ಮಾಳಿಂಗರಾಯನ್ ಬಡ್ಡಿಯನ್ನ ಮಾರ್ಗ ಹಾಡವ್ರತ್ ಯಾಕತ್ತಾರ? 1ನೇ ಪ್ರಶ್ನೆ. ಸಂಶಯ ಬಂದ ಬಾಯಿ. ಇದು ಹಿಂಗ ಯಾಕೆ ಬಾಯಿ ಹೇಳಿದ್ರು. ಮಾಳಿಂಗರಾಯನ ಹೆಸರಿ ಮ್ಯಾಗ ಹಳ್ಳಿ ಹನುಮರ್ನ ಡಿಳಿ ಭಾಷಣ ಪಟ್ಟಣದಾಗ ಒಡ್ಡೋಲಗ ಶಿವಸ್ಥಾನ ಇದ್ದು ಅತ್ತಲ್ಲಿ. ಒಡ್ಡಿ ಒಳಗ ಶಿವಸ್ಥಾನ ಇತ್ತು. ಮಾಳಿಂಗರಾಯನ ಜಕ್ರಯ್ಯನ ಹೆಸರಿ ಮ್ಯಾಗ ಅಲ್ಲಿ ಶಿಲಾಲಿಪಿ ಬರ್ದಿತ್ತ ಜಕ್ಕಪ್ಪ ಮಾಳಪ್ಪ ಒಡ್ಡೋಲಗ ಶಿವಸ್ಥಾನ ತಂದ್ರು. ಡೊಳ್ಳ ಅಂದ್ರೆ ಒಡ್ಡಿ ಒಳಗೆ ಶಿವಸ್ಥಾನ,
ತಂದ್ರು ಮಾಳಿಂಗ್ರನ ಕಾಲ ಕೀರ್ತಿಲೆ ನಮಗ ಸಿಕ್ಕಾವು. ಅದಕ್ಕಾಗಿ ನಮಗ ಮಾಳಿಂಗ್ರಾಯನ ಮಾರಾಗದವ್ರ ತಾರ ಹೇಳಿ ಇನ್ನೊಂದು ಮಾತು ಹೇಳ್ಯಾಳ. ಏನತ್ರಿ ಗುರುಗಳ? ಏನ್ ಹೇಳ್ಯಾಳಂದ್ರ ಹಾ ಮಾತಿಲೆ ಮಾಳಪ್ಪ ಹೇಳ್ದ. ಹಾ ಹಾ ಮಾಳಿಂಗ್ರಾಯ ಮೊಟ್ಟ ಮೊದಲಿಗೆ ಮಾತಿಲೆ ಹೇಳ್ದ. ಹೌದು ಅದು ಬುಳನ್ ಸಿದ್ಧ ಕವಿ ಕಟ್ಟದ. ಹೌದಾ? ಆ ಬುಳನ್ ಸಿದ್ಧ ಕವಿ ಕಟ್ಟಿದ್ದನ್ನ ಮಾಳಿಂಗ್ರಾಯ ಹಾಡ್ಯಾನ ಅಂತೇಳಿ ಅದಕ್ಕಾಗಿ ಮಾಳಿಂಗ್ರಾಯನ ಮಾರ್ಗದವ್ರು ಅಂತೇವಿ ನಾವು. ಹಿಂಗ ಎಲ್ಲಾರು ಹೇಳ್ಯಾನಿ. ಎಲ್ಲ ಹಾಲುಂಡ ದೇವ್ರು ಅದ್ರಿ ಇಲ್ಲೆಲ್ಲ ಕೇಳಿರಿ. ನಾ ಏನ್ ಕೇಳಿನ ಬಾಯಿ ಏನ್ರಿ? ನೀ ಹೇಳೋದು ಹೆಂಗಾಗ್ಯದಂದ್ರ ಒಬ್ಬ ಹೆಣ್ಮಗಳಿಗೆ ಮನಿ ಕಸ ಹುಡ್ಗಾಕತ್ತಿದ್ರು ಮುಂಜಾನೆ. ಕಡ್ದ ಚೋಳ ಹೆಣ್ಮಗಳಿಗೆ ಚೋಳ ಕಡಿತ್ರಿ. ಹೌದಾ? ಚೋಳಿನ ಔಷಧ ಇಳಿಸ್ತಾನ ಬಲ್ಲಿ ಹೋದ್ರಿ ಅವ್ರು. ಚೋಳಿನ ಔಷಧ ಕೊಡುವಂತವ್ನ ಬಳಿ ಹಾಲು ಅವ ಔಷಧ ಕೊಟ್ಟು ಹೇಳ್ದ ಬಾಯಿಯಲ್ಲಿ ಬಾಯಿ ಚೋಳ ಎಲ್ಲಿ ಕಡ್ದಲ್ಲ ಅಲ್ಲಿ ಹಚ್ಚಿದನ ಅಂತ. ಹೌದ್ ಏನ್ ಮಾಡಿದ್ರು? ಆಕೆ ಬಾಯಿ ಎಲ್ಲಿ ಹಚ್ಬೇಕ್ರಿ? ಎಲ್ರಿಪ್ಪ? ಆ ಬಾಕಲ್ ಸುಳ್ಕಿ ಹತ್ತಕ್ ಚಾಲು ಮಾಡ್ಲತ್ತ ಔಷಧ ತನಕಿಸಿಂದ. ಹೆಂಗ್ ಹಿಡಿತದೆ ಬ್ಯಾನಿ? ಅಲ್ಲ ಬಾಯಿ ನಾವ್ ಏನ್ ಬಾಕಲ್ ಸುಳ್ಕಿಗೆ ಹಚ್ಚಿದ್ರ ಬ್ಯಾನ್ ಉಳಿತದ? ನಾವ್ ಏನ್ ಕೇಳಿವಿ, ನೀವೇನ್ ಹೇಳಕತ್ತೀರಿ? ಚೋಳ ಎಲ್ಲಿ ಕಡ್ದದ ಅಲ್ಲಿಗೆ ಹಚ್ಚಿದ್ರ ಚೋಳ ಇರ್ತದ. ಹೌದು. ನೀ ಹೇಳೋದು ಹೆಂಗಾಗ್ಯದ ಬಾಕಲ್ ಸುಳ್ಕಿಗೆ ಹಚ್ಚಾಕತ್ತಂಗಾಗ್ಯದ ಅದು. ನಾವ್ ಕೇಳಿದ್ದೇನು ನಿಮಗ ಮಾಳಿಂಗ್ರಾಯನ ಮಾರ್ಗದವ್ರ ಯಾಕತ್ತಾರ? ಮಾಳಿಂಗ್ರಾಯನ ತಳಬಾಡಿ ಅಲ್ಲ. ಹಿರಿಯರು ಅಲ್ಲ ಏನಾದ್ರು ನಮ್ಮಲ್ಲಿನೂ ಅದ. ಹಾ. ಮಾತಿಲಿ ಮಾದ ನೇಳ್ಯಾನ, ಕವಿತ ಮೋಕ್ಷದ ಕಟ್ಯಾನ, ಕವಿತ ಕಳಸಿ ಕಳಸ ಇಟ್ಟಾರ. ಹೌದು. ಗುರು ಗೌರಿ ಸೋಮಲಿಂಗ ನಾವು ಅತ್ತೇವ್ ಹಿಂಗ ನಮ್ಮಲ್ಲಿ ಮಾರ್ಗ ಹಾಡ್ಯಾರ. ಹಾಡ್ತಾರ. ಹಾಡ್ಕೊತ ಬಂದಾರ ಹಿಂದೆ ಹಿಡ್ಕೊಂಡ. ಹೌದು. ಮಾರಣ ಏನ ಕವಿತ ಕಟ್ಟ ಅಮೋಕ್ಷದ ಏನ್ ಹೇಳ್ದ. ಹೌದು. ನಮ್ಮಲ್ಲಿ ಅದಾವ ಕರೆ. ಆದ್ರ ಅವರಿಗೆ ಮುಖ್ಯನ ಹಾಕ್ಬಾರ್ದು. ಅಮೋಕ್ಷದ ತಳಬಾಡ್ಯದ ಪದ್ಮವ ಅಮೋಕ್ಷ. ನಾ ಹೇಳಿದ ಬಾಯಿ ನಮ್ಮಲ್ಲಿ ತಳ ಹೆಂಗದಲ್ಲ. ನಿಮ್ಮ ಹಿರಿಯರ ಹೆಸರು ಯಾಕೆ ನೀವು ಕರೆಯಂಗಿಲ್ಲ? ನಿಮ್ಮ ಹಿರಿಯರ ಹೆಸರು ನೀವು ಯಾಕೆ ಕರೆಯಂಗಿಲ್ಲ ಅಂತ ಕೇಳೀನಿ. ಅವ್ರೇ ನಿಮಗ ಮೋಸ ಮಾಡ್ಯಾರು, ಶಾಪ ಗೀಪ ಕೊಟ್ಟಾರು. ಹೇಳ್ರಿ ಅವ್ರ ಹಿರಿಯರ ಹೆಸರ. ಆಕೆ ಸುಮ್ಮನೆ ಏನ್ ಬಾಳ ಕೇಳಕತ್ತ. ಮತ್ತಿನ್ನ ದುರ್ಗೋ ಬಂದಾಗ ಮಾತಾಡ್ರಿ. ಮುಂದೆ ಭಯ ನೋಡಕತ್ರಿ ಹೆಂಗ್ ಮಾತಾಡಕಿ. ಯಾಕ್ರಿ? ನೀ ಎದಕ್ ಬರ್ತೀವ? ಹಾಡಕ್ ಬರ್ತೀವ, ಕುಣ್ಯಾಕ ಬರ್ತೀವ, ಜಿಗಿದಾಡಕ್ ಬರ್ತೀವ. ಚಾಲು ಮಾತಾಡ್ರಿ. ಎಲ್ಲಿ ಶಾಣಕ್ಯ ಬಾಕವ ಅಲ್ಲ ಬಿಪಿ ನನಗೆ ಇರ್ತದ, ಮುಂದಿನ ಪಳಗ ನಿನಗೆ ಇರ್ತದ ನೋಡಕತ್ತಿ. ಇಲ್ಲ ಏನೇನು ಮಾತ್ರ ಏನ್ ಕೇಳವಿ? ಏನ್ರಿಪ್ಪ? ತಾಯಿ ಸೂರಮ್ಮ ದೇವಿ ತನ್ನ ಮಲಿ ಹಾಲನ್ನ ನಾವೇನೇ ಮಲಕಾರ್ಸಿನ ಉದಾಹರಣೆ ಕೊಟ್ಟು ಹೇಳಿ ನಾನು. ಹೌದು. ಮಲಕಾರ್ಸಿದ್ದ ತೊಟ್ಟಲ್ದಾಗ ಹಾರಿ ಅಸಂಗ ಮಟ್ಟಿಗೆ ಹೋದ. ಹೌದು. ಕನಬಾಯಿ ಕನಬಾಯಿಗೆ ಹೇಳಿದ ಮಲಕಾರ್ಸಿದ ಯವ್ವ ನಿನ್ನ ಮಲಿ ಹಾಲು ನಾನು ಕುಡಿಯಂಗಿಲ್ಲ. ನನ್ನ ಸಂಬಂಧ ಆಗಿ ನಮ್ಮವ್ವ 12 ವರ್ಷ ದುಡ್ದ ಕೊಂತಾದೇವಿಗೆ ಮೋಸ ಮಾಡಿ ನೀ ಫಲ ತಗೊಂಡು ಬಂದಿದಿ. ನಾ ನಮ್ಮವ್ವನ ಮಲಿ ಹಾಲು ಕುಡ್ತೀನಿ, ನಿನ್ನ ಮಲಿ ಹಾಲು ಕುಡಿಯಂಗಿಲ್ಲ ಅಂತ ಹೇಳ್ದ. ಅವಾಗ ನನ್ನ ಮಲಿ ಹಾಲು ಏನ್ ಮಾಡ್ಲು? ಮಲಕಾರ್ಸಿದ್ದಾತ ತಾಯಿ ಕನ್ನವ್ ಕಣ್ಣೀರ್ ಸುಡಿ ಸಳ್ಳಾಕತ್ತು. ಏನ್ ಹೇಳ್ತಾನ? ಗಿಡಕ್ಕೆ ಹೋಗಿ ನೀನು ಹಾಲು ಹಾಕ್ಯವ, ಅಲ್ಲಿ ತಂಗಿ ಹುಟ್ಟಿ ಬರ್ತಾಳ, ತಂಗಿ ಕುಡ್ಸತ್ತ ಮಲಕಾರ್ಸಿದ್ ಹೇಳ್ಯಾನ. ಹೌದು. ಅದರಂತೆ ಬೀರ್ದೇವ್ರು ಬೀರ್ದೇವ್ರು ಸಣ್ಣವಿದ್ದಾಗ ತಾಯಿ ಮಲಿ ಹಾಲು ಕುಡಿದು ಬಿಟ್ಟು ಆರಣಕ್ಕೆ ಹೋಗ್ಯಾನ ಬಳಕ. ಆ ತಾಯಿ ಮಲಿ ಹಾಲು ಎಲ್ಲಿಗೆ ಸುರಿಯಾಳ, ಇವತ್ತು ಏನಾಗ್ಯದ, ಯಾರಿಗಾರ ಕುಡಿಸ್ಯಾಳ, ಆ ಕೂನ್ ಏನದ ನಾವ್ ಕೇಳಿದ್ದೇವಿ. ನಾವ್ ಕೇಳಿದೇನೆ. ಬಾಯಿ ಹೇಳ್ಯಾಳ ಏನತ್ರಿ? ಆ ಯಾರಿಗೆ ಕುಡ್ಸೇ ಇಲ್ಲ ತಾವ್ರ ಹಾಲ. ಎಲ್ಲೇ ವಯಸ್ಸು ಇಲ್ಲ ಹಿತ್ತಲಾಗ ಅದೇನ ಅವ ಕಳಿ ನಾರಾಯಣಗೌಡ ತೋಮನಿ ಬುತ್ತಿ ಬನವರು ಮುಚ್ಚಿಟ್ಟಾಳ. ಇವ್ರ ಕೈಯಾಗ ಸಿಕ್ಕ ಸೂರವನೇ ಹುಚ್ಚಾಗ್ಯಾಳ, ದೇವ್ರೇ ಹುಚ್ಚಾಗ್ಯಾವ. ಇಲ್ಲ ಇದು ಹಾಲುಂಡ ದೈವ. ಸುಮಿತ್ರಾ ಬಾ ಹೇಳಿದ ಕರೆಯೇ ಹೇಳತ್ತವ್ರು ಅಂದ್ರ ಅದಕ್ಕೆ ನಮ್ದು ನಿನಗೆ ಒಪ್ಕೊಂಡ್ ಬಿಡ್ತೀನಿ. ಸುಮ್ರಿ ಮತ್ ಏನ್ ನಡ್ದದ ಏನು ಅನ್ನಕ್ ಬರುದಿಲ್ಲ. ಬಾಳ ಬಾಯ್ ಮಾಡಕತ್ರಿ ಅದು ಮಾಸ್ತಾರ, ಗುರುಲಿಂಗ್ ಮಾಸ್ತಾರ, ಆ ಹೆಣ್ಣು ಪೋರಿ ಮ್ಯಾಗ ಯಾಕೆ ಹಂಗ ಹರಿದು ಬೀಳ್ತೀರಿ ಅಂತಾರ. ನನಗೊಂದು ಮಾತಿಗೆ ನಮ್ಮ ತಂಗಿಗ ಏನ್ರಿಪ್ಪ? ಏನ್ ಕೇಳ ನೋಡ್ರಿ. ಏನತ್ತ? ಒಂದು ಉದಾಹರಣೆ ಕೊಟ್ಟು ಹೇಳ. ಏನತ್ತ? ಏನ್ ಉದಾಹರಣೆ ಕೊಟ್ಲು? ಏನ್ರಿಪ್ಪ? ಕಲ್ಲಿಗೆ ಒಬ್ಬಾಕಿ ಹೆಣ್ಮಗಳು ಕಲ್ಲಾಗಿ ಬಿದ್ದಿದ್ಳು. ಅಲ್ಲೇದೇವಿ ಯಾರು ಶ್ರೀರಾಮಚಂದ್ರ ಕಾಡಿಗೆ ಹೋದತ್ನ ಕಲ್ಲಿನ ಮ್ಯಾಗ ಕಾಲಿಟ್ಟ ಅಹಲ್ಯ ಕಲ್ಲಾದಂತ ಅಲ್ಲೇ ಹೊಳ್ಳಿ ಎದ್ದು ನಿತ್ರಲ್ಲ. ಅದೇ ರೀತಿಯಾಗಿ ಒಬ್ಬಾಕಿ ಹೆಣ್ಮಗಳ ಕಲ್ಲಾಗಿ ಬಿದ್ದಿದ್ಳು. ಯಾವಕ್ಕಿ
ಆಕೆ ಅದೇ ಕೇಳ ಮತ್ತೆ ಅದನ್ನ ಹೇಳೋದ ಅಲ್ಲ ಹೆಸರಿಲ್ಲನು ಯಾವ ಮಾರ್ಗದಾಗ ಹೆಸರು ನಾವ್ ಹೆಂಗ್ ಪ್ರಶ್ನೆ ಏನಿಲ್ಲ ಆಕಿ ಕೇಳೋ ಪ್ರಶ್ನೆ ಹೆಂಗ್ ಕೇಳಬೇಕು ಹೆಣ್ಮಗಳ ಕಲ್ಲಾಗಿ ಬಿದ್ದಿದಳು ಒಬ್ಬ ಸಿದ್ಧನ ಕಾಲು ಸ್ಪರ್ಶದಿಂದ ಅಕ್ಕಿ ಕಲ್ಲಾದಂತ ಹೆಣ್ಮಗಳು ಕಲ್ಲಿದ್ದಂತ ಹೆಣ್ಮಗಳ ಹೊಳ್ಳಿ ಮನುಷ್ಯ ರೂಪ ಧಾರಣ ಮಾಡ್ಯಾಳ ಆ ಕಲ್ಲಿಗೆ ಸ್ಪರ್ಶ ಮಾಡಿರ್ತಕ್ಕಂಥ ಸಿದ್ಧ ಯಾರು ಆ ಹೆಣ್ಮಗಳ ಕಲ್ಲಾಗಿ ಬಿದ್ದಂತ ಹೆಣ್ಮಗಳು ಯಾರು ಇಷ್ಟೇ ಕೇಳಿಲ್ರಿ ಇಷ್ಟೇ ನಮ್ಮ ಸುಮಿತ್ರಬಾಯಿ ಕೇಳ್ಯಾಳ ಹೌದಾ ಕಲ್ಲಾಗಿ ಬಿದ್ದಂತ ಹೆಣ್ಮಗಳು ಯಾರಿಪ್ಪ ಕಲ್ಲೂರು ಮಠದಾಗ ಏನು ಅಮೋಘಸಿದ್ದ ಮುತ್ಯ ಕಡಿ ಮಠ ಕಲ್ಲೂರ್ಗೆ ಹೋಗೋದೊಂದು ಅಮೋಘ ಸಿದ್ಧನ ಮುತ್ತನ ಮೊಮ್ಮಗ ಕಲ್ಲೂರು ಬಟ್ಟಲ ಒಡಿಯ ಹೌದು ಎಲ್ಲಿಗೆ ಹೋಗಂದ ಮುತ್ಯ ಕಲ್ಲೂರ್ಗೆ ಹೋಗಂದ ಕಲ್ಲೂರು ಕಡಿ ಮಟ್ಟನಿಂದ ಕಲ್ಲೂರು ಆಗ್ತೈತಿ ಯಾಕ ಅಲ್ಲೊಂದು ಹೆಣ್ಮಗಳು ಕಲ್ಲಾಗಿ ಬಿದ್ದಾಳ ಅಲ್ಲಿ ಒಬ್ಬಕ್ಕೆ ನನ್ನ ಭಕ್ತಳಾಗಿರ್ತಕ್ಕಂಥಕ್ಕೆ ನೆನೆಸಿ ಮಕ್ಕಳ ಬೇಕಾದ್ರೆ ಪಟ್ಟಣಕ್ಕೆ ನಡೀರಿ ಪಟ್ಟಣ ತಳಗ ಅರಿಕೇರಿ ಪಟ್ಟಣದ ತಳಗ ಅರಿಕೇರಿ ಮಸೀದಿಗೆ ಹೋದರ ಹುಟ್ಟ ಬಂದರಿಗೆ ತೊಟ್ಟಿಲ ಹೊರಿಸಿ ಕಳೆಯಾನ ಅಂತ ಹೆಣ್ಮಗಳು ನನ್ನ ಬಾವಿ ಹೆಣ್ಮಗಳು ಒಬ್ಬ ಶರಣಗೆ ನಿಂದೆ ಆಡಿ ಅವನ ಶ್ರಾಪದಿಂದ ಕಲ್ಲಾಗಿ ಬಿದ್ದಾಳ ಕಡಿ ಮಠ ಕಲ್ಲೂರು ಬಟ್ಟಲ ಒಡಿಯ ಎಲ್ಲಿ ಹೋಗು ಆ ಕಲ್ಲೂರು ಅನ್ನುವಂಥದ್ದು ಕಲ್ಲು ಪಡಿ ಮೇಲೆ ಹೇಳ್ಯಾನವ ಏನತ್ತ ಕಲ್ಲೂರು ಒಡಿಯನ ಮಾತ ಕರಿ ಕಲ್ಲಿನ ಮ್ಯಾಗ ಮ್ಯಾನಿನ ಗೂಟ ಜಡದಂಗ ಹೌದು ಅದಕ್ಕೆ ಹೋಗಿ ಯಾರು ಬಟ್ಟಲೊಡಿಯ ಕಲ್ಲಿನ ಮೇಲೆ ಕಾಲಿಟ್ಟ ಆ ಕಲ್ಲಿನ ಮ್ಯಾಗ ಕಾಲಿಟ್ಟಾಗ ಏನಾಯ್ತು ಆ ಕಲ್ಲಾಗಿ ಬಿದ್ದಂತ ಹೆಣ್ಮಗಳ ಪ್ರತ್ಯಕ್ಷ ಮಾನವ ರೂಪ ಧಾರಣೆ ಮಾಡಿ ಕಲ್ಲೂರು ಬಟ್ಟಲ ಒಡಿಯನ ಕಾಲ್ ಹಿಡ್ಕೊಂಡಾಳ ಅದಕ್ಕಾಗಿ ಅಲ್ಲಿ ಏನಾದ್ರೂ ಒಡೆಯರಿಗೆ ಆ ಊಟ ಮಾಡಿಸಿ ಅಂತ ಹೆಣ್ಮಗಳು ಆ ಇನ್ನುವರೆಗೆ ಕೂಡ ಕಲ್ಲೂರು ಬಟ್ಟಲ ಒಡಿ ಹೇಳುವಂತ ಹೇಳಿಕೆ ಮಾಡುವಂತ ಟೈಮ್ನಾಗ ಆ ಹೆಣ್ಮಗಳ ಮನೆ ತಂದವ್ರೆ ಊಟ ಮಾಡಿಸಿ ಕಳಿಸ್ತಾರ ಅವ್ರಿಗೆ ಮಾರಾಯಗಳಿಗೆ ಹೌದು ನೀಲಮ್ಮ ಅನ್ನುವಂತ ಒಬ್ಬ ಹೆಣ್ಮಗಳು ನೀಲಮ್ಮ ಅನ್ನುವಂತ ಒಬ್ಬ ಹೆಣ್ಮಗಳ ಕಲ್ಲಾಗಿ ಬಿದ್ದಿದಳು ಆ ಸಿದ್ಧ ಯಾವಪ್ಪ ನಮ್ಮ ಕಲ್ಲೂರು ಬಟ್ಟಲ ಒಡಿಯ ಬಟ್ಟಲೊಡಿಯನ ಪಾದ ಸ್ಪರ್ಶದಿಂದ ಬಟ್ಟಲ ಒಡಿಯನ ಕಲ್ಲಿನ ಮ್ಯಾಗ ಹಸ್ತ ಅಂತ ತಿಳ್ಕೊಂಡೆ ಅದ ಕಲ್ಲೂರ ಇವತ್ತಿಗೆ ಅದಕ್ಕೆ ನಾಮ ಅದ ಕಲ್ಲೂರ ಬಟ್ಟಲ ಒಡಿಯ ಆ ಕಲ್ಲಿನ ಮ್ಯಾಗ ತನ್ನ ಸ್ಪರ್ಶ ಮಾಡಿ ಸಂಬಂಧಾಗಿ ಕಲ್ಲು ಹೊಡಕಿಸಿ ಮನುಷ್ಯ ರೂಪ ಧಾರಣ ಮಾಡಿ ಹೆಣ್ಮಗಳು ಬಂದಾಳ ಅದಕ್ಕೆ ಕಲ್ಲು ಹೊಡ ಸಂಬಂಧಾಗಿ ಕಲ್ಲೂರ ಅನ್ನುವಂತಾದ ಹೆಸರು ಉಳಿದ ಧರಣಿ ಮೇಲೆ ಎಷ್ಟೇ ನನಗೆ ಗೊತ್ತದ ಬಾಯಿ ಮತ್ತ ಹೌದು ಯಾಕಂದ್ರ ಏನ್ರಿ ಅಮೋಘ ಸಿದ್ಧ ಯಾರು 4 ಮಂದಿ 21 ಮಂದಿ 101 ಮಂದಿ 1700 ಮಂದಿ ಅವರ ಉತ್ತಾರ ಎಲ್ಲದ ನಮ್ದೆಲ್ಲ ಈಗ 101 ಮಂದಿ ಹಿಡ್ಕೊಂಡು 1700 ಮಟ್ಟ ಅದು ಎಲ್ಲ ಇತಿಹಾಸ ಮನಿಮೆ ಮದಗೊಂಡ ಮುತ್ತವ್ರ ಆಗಿ ನೀಡಿದ ಇಂದಿನವರೆಗೆ ಕೂಡ ನಮ್ಮ ಗುರುಗಳಾಗಿ ನಮಗ್ ಸಂಸ್ಕಾರ ಕುಳಗೇರಿ ಅದ ಕುಳಗೇರಿ ಊರಾಗ ಒಡೆಯರ್ ಇದ್ರಂದ್ರ ಒಡೆಯರ್ ಒಳಗ 3 ಪ್ರಕಾರ ಒಡೆಯರ್ ಅದಾರ ಅದು ಇರ್ಲಿ ಒತ್ತಾಟಿ ಶಾಂತ ಒಡೆಯರು ಮಂಕ ಒಡೆಯರು ಅಮೋಘ ಒಡೆಯರು ಹೌದಾ ಹೌದಿಲ್ಲ ಹೌದು ಅದ್ರಾಗ ಅಮೋಘ ಸಿದ್ಧನ ಒಡೆಯರು ಈ ಕುಳಗೇರಿ ಊರಾಗಿದ್ರಂದ್ರ ಇವ್ರು ಅಮೋಘ ಸಿದ್ಧನ 4 ಮನೆ ಮಕ್ಕಳ ಪೈಕಿ ಏನ್ ಔದೂರ್ ಸಿದ್ಧನ ಬಡ್ಡ್ಯಾನವರು ಬಿಳಿಯನ್ ಸಿದ್ಧನ ಬಡ್ಡ್ಯಾನವರು ಸ್ವಾಮಿನ ಮುತ್ತೇನ ಬಡ್ಡ್ಯಾನವರು ಕಣ್ಣು ಮುತ್ತೇನ ಬಡ್ಡ್ಯಾನವರು ಹೇಳೇ ಮಂಗಳಾರತಿ ಮಾಡ್ತೇವೆ ನಾವು ಹೌದು ಯಾಕ ನಮ್ದು ಉತ್ತಾರ ಐತಿ ಹಂಗ ನಮ್ಮ ಉತ್ತಾರ ಐತಿ ಹಂಗ ಆದ್ರ ಸುಮಿತ್ರವಾಗಿ ಇಲ್ಲೊಂದು ಪ್ರಶ್ನೆ ನಂದು ಏನ್ರಿಪ್ಪ ಪದಮಗೊಂಡಗ 21 ಗಂಡ 21 ಹೆಣ್ಣ ಊರಾಗ ಹೌದು ಅಡಿಯಾಗ ಗಂಧಲಗಿರಿ ಪರ್ವತ ಕುರಿ ತಿರ್ಕೊಂಡು ಹೋದ ಪದ್ಮಗೊಂಡ ಅಲ್ಲಿ 21 ಹೆಣ್ಣ 21 ಗಂಡ ಹೌದು ಅಲ್ಲಿ ಉಣ್ಣಿ ಕಂಕಣ ಇಲ್ಲಿ ಹತ್ತಿ ಕಂಕಣ ಆಗ್ಯದ ಹೌದು ಆಗದಿಲ್ರಿ ಪದಮಗೊಂಡಿನ ಹತ್ತಿ ಕಂಕಣ ಉಣ್ಣಿ ಕಂಕಣ ಆಗ್ಯದ ಹಾಲ್ ಮತ್ತ ಹತ್ತಿ ಕಂಕಣ ಉಣ್ಣಿ ಕಂಕಣ 2 ಪಂಗಡ ಅದ ನಂದು ಅದಕ್ಕೆ ಅಭ್ಯಂತರ ಇಲ್ಲ ಹತ್ತಿ ಕಂಕಣ ಒಳಗ 21 ಮಂದಿ ಒಳಗ 21 ಮಂದಿ ಒಳಗ ಏನದ ನಡುಟ್ಟಿ ನಾಗರಾಯಗೌಡ ಶಾಂತ ಮುತ್ತಯ್ಯ ದೇವರಾಜ ಹಿಂಗ 3 ಮಂದಿ ಬಡ್ಡಿ ನೋಡಕ್ ಸಿಗ್ತದ ದೇವರಾಜರಿಂದ ಮಾಳಿಂಗನ ಬಡ್ಡಿ ಅದ ನಡಟ್ಟಿ ನಾಗರಾಜ ಶಾಂತ ಮುತ್ತಯ್ಯರಿಂದ ಸರೋವರ ರೇವಣಚಂದ್ರ ಮಾರ ಒಡೆಯರಲ್ಲ ಅದ ಅವ್ರು ಶಾಂತ ಒಡೆಯರ್ ನೋಡಕ್ ಸಿಗ್ತಾರ ಅದಾರ ಮತ್ತ ನಡೊಟ್ಟಿ ನಾಗರಾಯಗೌಡತ್ತ ಅನ್ನುವಂತವ ನರುಟ್ಟಿ ಅವ್ರ ಸತ್ ಸಿಗ್ತಾರ ನಡೊಟ್ಟಿ ಅವ್ರ ಭೂಮಿ ಮ್ಯಾಗ ಸಿಗ್ತಾರ ನೋಡಾಕ ಅದಾರ 3 ಬಡ್ಡಿ ಸಿಗ್ತಾರ ಇನ್ನ 21 ಮಂದಿ ಒಳಗ 3 ಮಂದಿ ತೆಗದ್ರ ಎಷ್ಟು ಐತ್ರಿಪ್ಪ ಇನ್ನ 18 ಅಂದ್ರ ಹೌದು ಎಷ್ಟು ಮಂದಿ 18 ಮಂದಿ ಇನ್ನ 18 ಮಂದಿ ಬಡ್ಡಿ ಉಳ್ದಾರ ಆ 18 ಮಂದಿ ಬಡ್ಡಿ ಒಳಗ
ಈ ಸದ್ಯ ಇದು ಕುಳಿಗೇರಿ ಐತಿ. ಐತಿ ಹಾಲು ಮಾತ ಕುಳಿಗೇರಿ ಊರಾಗ ಹಾಲು ಮತ್ತವ್ರು ನೀವ್ ಅದಿರಿ. ಆ 18 ಮಂದಿ ಒಳಗ ಕುಳಿಗೇರಿ ಒಳಗಿದ್ದಂತ ಕುರುವರು ಯಾವನ ಬಡ್ಡೆ ಅವ್ರು ಹೇಳಿ ನನ್ನ ತಾಕತ್ತಿತ್ತಂದ್ರ ಹೌದು ಜಗಳಿದ್ರಾಗ ತಪ್ಪಿಲ್ಲ. ಹೌದಿಲ್ಲ? ಹೌದು. ಕುಳಿಗೇರಿ ಊರಾಗಿದ್ದಂತ ಪೂಜಾರಿಗಳು 21 ಮಂದಿ 21 ಮಂದಿ ಒಳಗ 3 ಮಂದಿ ಬಡ್ಡಿ ಐತಿ. ಇನ್ನ 18 ಮಂದಿ ಬಡ್ಡಿ ಒಳಗ ಕುಳಿಗೇರಿ ಊರಾಗಿದ್ದಂತ ಹಾಲು ಮತದವ್ರು ಹತ್ತಿ ಕಂಠದವನಿಗೆ ಅದಾರಲ್ಲ ಅದಾರ 21 ಮಂದಿ ಒಳಗೆ ಯಾವನ ಬಡ್ಡೆ ಅವ್ರು ಹೇಳ. ಮುಂಜಾನೆ 6 ಗಂಟೆ ಬಿತ್ತ ನೀ ಯಾವಾಗ ಹೇಳ್ತಿ ಹೇಳ. ಬೇಡ ಫೋನ್ಯಾಗರ ಹೇಳು. ಮತ್ತ ಈ ನೆರಳಿಯಾಗ ಎಲ್ಲಾರ ಮೋಕ್ಷ ಬಡ್ಡೆನವ್ರು ಇದ್ರಂದ್ರ ಕೊಂಟೋನ್ ಮೊಬಲಾದಿಗಾರ, ಉಮದಿಗದಾರ, ಬೆಳ್ಳುಂಡಿಗದಾರ, ನಮ್ಮಲ್ಲಿ ಬೆಕ್ಕದಾರ ಅದಾರ. ನೀ ಜತ್ತ ತಾಲೂಕದ ಬೆಕ್ಕದವ್ರು ಕೇಳು. ಎಂತವ್ರ ಬಡ್ಡೆವ್ರಿ ಅಂತ ಹೇಳಲಿಕ್ಕಂದ್ರ ಇವತ್ತಿಗೆ ನನ್ನ ಹಾಡಿಕೆ ಬಂದ್ ಮಾಡಿಬಿಡ್ತೀನಿ. ಮತ್ತ ಹೌದು ನಮ್ದು ಹೇಳ್ತೇವೆ. ಹಂಗೈತಿ. ನಾ ಮೊದಲೇ ಗುಳಿಗೆ ಕೊಡಂಗಿಲ್ಲ. ಗುಳಿಗೆ ಕೊಟ್ಟಿ ಒಂದು ಕಡ್ತಕ್ ಆರಾಮನೆ ಆಗ್ಬೇಕು ನನ್ನ ಕೈಯಾಗ. ನಮ್ಮ ಔಷಧಿ ಹಂಗ ಅದಾವ ಯಾವ ಬಾಯಿ ಮೊದಲ ಈ ಗುಳಿಗೆ ಕೊಟ್ಟಿನಿ. ಗುಳಿಗೆ ಮ್ಯಾಗ ಆರಾಮ್ ಆದ್ರೆ ಆರಾಮ್ ಆಗ್ಲಿ ಹಾಕದ ಆರಾಮ್ ಹಾಕದಂತ ಭರವಸೆ ನನಗದ. ಇನ್ನೊಂದು ಮಾತು ಕೇಳ ಬಾಯಿ ನನಗ. ಏನ್ ಕೇಳ್ರಿಪ್ಪ? ಇನ್ನೊಂದು ಮಾತು ಏನು ಕೇಳ ಏನ್ರಿ? ಅಮೋಘ ಸಿದ್ಧ ಕೈಲಾಸದಿಂದ ಈ ಧರಣಿಗೆ ಬರಾಗ ಏನ್ ಮಾಡ್ದ? ಹೋಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಗಂಟ, ಬಡವ ಭಾಗ್ಯ, ಬಂಜಿಗೆ ಮಕ್ಕಳು, ಸಾಲ ಸತ್ತಿಗೆ, ಮೇಲು ಕಳಸ, ಒಡ್ಡೋಲಗ ಶಿವಸ್ಥಾನ ತಗೊಂಡು ಸರ್ವ ಸಾಹಿತ್ಯ ತಗೊಂಡು ನಂದಿ ಮತ್ತು ತಂದಿನ ಕರ್ಕೊಂಡು ದರಿಗೆ ಬಂದಾನ ಮುದಕ. ಈ ಧರಣಿಗೆ ನಮ್ಮ ಮುದಕ ಬಂದಾನ್ರಿ. ಆದ್ರ ಅಮೋಘ ಸಿದ್ಧನ ಕೈಯಾಗಿನ ಬೆತ್ತ ತ್ರಿಮೂರ್ತಿ ಅಮೋಘ ಸಿದ್ಧನ ಕೈಯಾಗಿರಿಕ್ಕಿಂತ ಮೊದಲು ಎಲ್ಲಿತ್ತು? ಹೌದು ಹೌದು. ಮತ್ ನಮ್ದು ಏನ್ ತಪ್ಪಾಗಿದ್ದ ಏನಿಲ್ಲ. ಹೌದಿಲ್ಲ? ಯಾರು ಕೊಟ್ರು ಎಲ್ಲಿತ್ತ ಅದು? ಅಮೋಘ ಸಿದ್ಧನ ಕೈಯಾನ ಬೆತ್ತ ಯಾರು ಕೊಟ್ರು ಎಲ್ಲಿತ್ತದ ಮೊದಲ? ಹೌದು. ಸಣ್ಣವ್ರು ಕೊಡ್ತಾರನ್ರಿ, ಗುರುನೇ ಕೊಡ್ಬೇಕಲ್ಲ. ಶಿಷ್ಯಾಗ ಪಟ್ಟಗಟ್ಟು ಕಾಲ ಗುರುನೇ ಬೆತ್ತ ಕೊಡ್ತಾನ. ಅಲ್ಲ, ಅದು ಬೆತ್ತ ಕೊಟ್ಟೇನ ಕರಿ. ಆ ಬೆತ್ತ ಎಲ್ಲಿತ್ತ ಕೇಳ. ಮತ್ ನೀ 2 ಓದ್ ಅಕ್ಕಿನ ಬಾಯಾಗಿ ಸಿಗಿಸಿ ನಾನು ಓದ್ಕಿಸಿಂದ ಯಾಕ್ರಿಪ್ಪ? ನಾ ಹೇಳ್ತಿಲ್ಲ ಅದೇನ್ ಬರ್ತಾ ತಿಳಿಲ್ಲ. ಆಕಿಗೆ BP ಇರ್ತದ. ಇನ್ನ ಗುಳಿಗೆ ಅದಾವಲ್ರಿ ನಮ್ಮಲ್ಲಿ. ಆಕಿ ಬೇಕಾದ ಗುಳಿ. ಆಕಿ BP ಇರ್ಲಿ. ನಾ ಒಂದು ಗುಳಿ ಕೊಟ್ಟೆ ಆರಾಮ ಜೀರೋಕ್ಕೆ ಬರ್ತದ. ಡಮ್ಮೆ ಗಂಧೆ ಕಡ್ತಕ್ಕ. ಹೌದು. ಏನಾಗಿತ್ತಂದ್ರ ಏನಾಯ್ತ್ರಿಪ್ಪ? ಹಳ್ಳಿ ಹಣಮರ ನಾಡ ಡೆಳ್ಳಿ ಭಾಷೆನ ಪಟ್ಟಣದಾಗ ಬಾಯಿ ನಿಮ್ಮ ಒಡ್ಡೆ ಒಳಗೆ ಶಿವಸ್ಥಾನ ಇದ್ವಲ್ಲ ಇವೆಲ್ಲ ಯಾವಲ್ಲಿ ತಯಾರದು? ಅದು ಮೂಲ. ಅವ್ರ ಮೂಲ ಹೇಳ್ತಾರ ಏನತ್ತ? ಡೊಳ್ಳಾಸುರ ದೈತಿದ್ದ. ಡೊಳ್ಳಾಸುರ ದೈತನನ್ನು ಮರ್ದನ ಮಾಡಿ ಅವ ಡೊಳ್ಳಾಸುರ ದೈತರ ಯಾವ್ರಾಗಿದ್ದ? ಅದ ಅವ್ರು ಹೇಳ್ತಾರ ಹೇಳಾಕತ್ತೀನಿ. ಅಟ್ಟೆ ಕೇಳಿ ಸುಮ್ಮ. ಅದು ಬೇಕ್ರಿ. ಡೊಳ್ಳಾಸುರ ದೈತಿದ್ದ. ಅವನ ಅವಯವಗಳನ್ನ ತಗೊಂಡ ಇಲ್ಲ ನಾಡ್ ಮ್ಯಾಗ ಬೇಕಾದವ್ರು ಕೇಳಿ ಆ ಡೊಳ್ಳನ ಕತ್ತಿನೇ ಹೇಳ್ತಾರ. ಒಟ್ರು ಆ ಡೊಳ್ಳಾಸುರನ ಕತ್ತಿ ಹೇಳ್ಕೊಂಡ ಹಿಂಗ ನಮ್ಮಲ್ಲಿ ಬಂದವತ್ ಅವ್ರು ಅವಾಗ್ಲಿದ್ದ ಇವತ್ತಿನವ್ರಿಗೆ ಹೇಳ್ಕೊತ ಬಂದಾರ. ಅದಕ್ಕೆ ನಾನು ಅಭ್ಯಂತರ ಎಲ್ಲ ಅವ್ರ ಇತಿಹಾಸ ಅವ್ರಿಗೆ ಗೊತ್ತಿರದ ಹೇಳಿರ್ಬೇಕ. ನಮ್ಮ ಮೋಕ್ಷಿದ್ರು ತನ್ನಾನ ಹೆಂಗ? ಹೋಮದ ಕಂಬಳಿ, ನೇಮದ ಬೆತ್ತ, ಪ್ರಸಾದ ಗಂಟ, ಬಡವಗ ಭಾಗ್ಯ, ಬಂಜಿಗೆ ಮಕ್ಕಳು, ಮಳಿಕೀಲ ಬೆಳಕೀಲ ಸರ್ವ ಸಾಹಿತ್ಯವನ್ನು ತಗೊಂಡು ಬಂದಾನಲ್ಲ. ಡೊಳ್ಳಾಸುರ ದೈತ ಭೂಲೋಕದಾಗಿನ ನೀವ್ ಹೇಳ್ತೀರಿ. ನಮ್ಮಪ್ಪ ಕೈಲಾಸದಿಂದ ಬರಾಗಿ ಎಲ್ಲ ಸಾಮಾನು ತಗೊಂಡು ಬಂದಾನ. ಬ್ರಹ್ಮ ವಿಷ್ಣು ಮಹಾದೇವ್ ಒಂದೊಂದು ವಸ್ತು ಕೊಟ್ಟಾರ. ಕೊಟ್ಟ ಗಂಟು ಕೊಟ್ಟವ್ಗೆ ಗುರ್ತು ಹಿಡಿದು ಕೊಡುವ ಸಿದ್ಧ ಅಂತ ಹೇಳ್ಯಾರ. ಅವಾಗೆ ಕೊಟ್ಟವ್ರ ಗಂಟು ಕೊಟ್ಟಂದ್ರ ಅಮೋಘ ಸಿದ್ಧ ನಿನ್ನ ವಂಶದೊಳಗ ಕೋಟೆನ ಕೋಟೆ ಆಗ್ತಾವ ಆಶೀರ್ವಾದ ಮಾಡಿದ್ದಾವ. ಹೌದು. ಮಾದಣ್ಣ ಅಮೋಘ ಸಿದ್ಧ ಕೈಲಾಸದಿಂದ ಈ ಧರಣಿಗೆ ತರಾಗ ಯಾರ್ಯಾರೇನು ವಿಶ್ವಕರ್ಮ ಅನ್ನುವಂತ ಬಡಿಗೆ ಏನೋ ವಿಶ್ವಕರ್ಮ 18 ಪುರಾಣ ಹದಾರದ ಹಿಂಗ. ಹೌದು. ದೇವಿ ಕೈಯಾಗ 10 ಆಯುಧಗಳದಾವು. ಆಯುಧ ಕೊಟ್ಟವ್ರು ಯಾರು? ಪರಮಾತ್ಮನ ಕೈಯಾಗ ಆಯುಧಗಳದಾವು. ಅದಾವ್ರಿ. ಕೊಡಲಿ ಅದ, ಶಂಖ ಅದ, ತ್ರಿಶೂಲ ಅದ. ಹೌದು. ಹಂಗ ಆಯುಧಗಳದಾವಲ್ಲ ದೇವಿ ಕೈಯಾಗ, ಶಿವನ ಕೈಯಾಗ ಅದಾವಲ್ಲ. ಹಂಗ ದೇವ ಅಮೋಘ ಸಿದ್ಧನ ಕೈಯಾಗ ಬರೋಕ್ಕಿಂತ ಮೊದಲು ಶಿವನ ಕೈಯಾಗ ಇತ್ತದು. ಹೌದು. ಶಿವನ ಕೈಯಾಗ ತಯಾರು ಮಾಡಿದವ್ರು ಯಾರು? ವಿಶ್ವಕರ್ಮ. ತಯಾರು ಮಾಡಿದವ ವಿಶ್ವಕರ್ಮ. ಹೌದು. ಆ ಕೈಲಾಸದಿಂದ ಬ್ರಹ್ಮ ವಿಷ್ಣು ಮಹಾದೇವನ ಕೂನ 3 ಹೆಣ. ಹೌದು. ಪಾರ್ವತ ದೇವಿದ 1 ಹೆಣ ತಿಳ್ಕೊಂಡ ಅಮಸಿದ್ಧ ಮುತ್ಯಾಗ 3.5 ಹೆಣ್ಣಿನ ಜಾಡಿ ಕೊಟ್ಟಾರ. ಕೈಲಾಸದಿಂದ ಬರುವತ್ನ್ಯಾಗ ಹೋಮದ ಕಂಬಳಿ ತಗೊಂಡ ಅಮಸಿದ ಮುತ್ಯ ಬಂದಾನ.
ಬಂದಾನ ಪ್ರಸಾದ ಗಂಟು ಮಾದಣ್ಣ ಗೊತ್ತಿಡ್ದು ಕೊಟ್ಟ ಅದು ಅವನ ಪಾಲ. ಅದು ಪಾಲಾಗಿ ಇನ್ನೊಂದು ಮಾತು ಕೇಳ ತಂಗಿಗೆ ಆಗ ಇದೊಂದು ಪ್ರಶ್ನೆ ಕೇಳ್ತದ. ಹೌದು, ಮಾಳಿಂಗ್ರಾಗ ಒಂದು 2 ಹೆಣ ಒಂದು ಮುತ್ತಳಿ ಅದ, ಒಂದು ಮುತ್ತೇಳಿ ಅದ. ಕಂಬಳಿ ಅದ. ಅಮಸಿತಗಾರ ಬ್ರಹ್ಮ ವಿಷ್ಣು ಮಹಾದೇವ ತ್ರಿಮೂರ್ತಿಗಳ ಕೂನ, ಪಾರ್ವತಿ ದೇವಿ ಕೂನ. ತ್ರಿಮೂರ್ತಿಗಳ ಒಂದಕ್ಕೆ 3 ಮಂದಿ ಒಂದೊಂದು ಕೂನ. ಆ ಪಾರ್ವತಿದ ಒಂದು ಸಣ್ಣ ಎಳಿ, ಪಾರ್ವತಿ ದೇವಿ ಒಂದು ಮುತ್ತೇಳಿ. ಹೌದು, 3.5 ಏಣ್ ಅಮಸಿದ ಮುತ್ಯಾಗ ಬಂದದಲ್ಲಿ ಮಾಳಿಂಗ್ರಾಗ 2.5 ಏಣಿನ ಜಾಡಿ ಅದ. ಅದ ಮಾಳಿಂಗ್ರಾಗ ಅಷ್ಟೇ ಅಲ್ಲ, ಮಾಳಿಂಗ್ರಾಗಲಿ ಬೀರ್ ದೇವ್ರಿಗಾಗಲಿ ಜಟ್ಟಿಂಗ್ರಾಗಲಿ ನಿಂಗರಾಯ ಮುತ್ಯಾಗಲಿ ಅದ ಅದ. ಅದ್ರಲ್ಲ ಆದ್ರ 2.5 ಏಣು ನಿಮ್ಮಲ್ಲಿ ಜಾಡಿ ಬಂದದಲ್ಲ, ಆ 2.5 ಏಣಿನ ಕೂನ ಏನು? ಬ್ರಹ್ಮ ವಿಷ್ಣು ಮಹಾದೇವ 3 ಮಂದಿ, ಪಾರ್ವತಿ ದೇವಿ ಇದೊಂದು ಮುತ್ತಳಿದು ಅಮೋಘ ನಮ್ಮ ಕೂನದ ಅದ. ಹಂಗ 2 ಏಣ ಒಂದು ಮುತ್ತಿನ ಹೇಳಿ ಐತಿ ಅಂದ್ರ ಅದು ಯಾರ ಗುರ್ತ ಅನ್ನುವಂತ ಮಾಳಿಂಗ್ರೇನು ಕೈಲಾಸ ಗುರು ಸೇವೆ ಮಾಡ್ಯಾನ, ದುಡ್ದಾನ. ಕೈಲಾಸ ಶಿವನೇ ಸಾಕ್ಷಾತ್ ಮಹಾದೇವನಿಂದ ಆಶೀರ್ವಾದ ಪಡೆದ ಮಾಳಿಂಗ್ರಾಯ ಭೂಲೋಕದಾಗ ಬಂದು ಅವತಾರ ಪುರುಷ ದುಡ್ದಾನ. ಅದಕ್ಕೆ ನಂದು ಏನು ತಕರಾರು ಇಲ್ಲ, ನಾ ತಕರಾರು ಮಾಡಿದ ಆಗಂಗೂ ಇಲ್ಲ. ಮಾಳಿಂಗ್ರಾಯ 2 ಏಣಿನ ಜಾಡಿ ಅದ, ಅದು ಎದರಕ್ಕೂ ನಾ ಹೆಂಗ ದೈವಕ್ಕೆ ತಿಳಿಯಂಗ ಪ್ರಶ್ನೆ ಕೇಳ್ತೀನಲ್ಲ, ಹಂಗ ಸ್ಪಷ್ಟವಾಗಿ ತಿಳಂಕೆ ಒಬ್ಬ ದೈತ, ಒಬ್ಬ ಸಿದ್ಧ ಒಂದ್ ಊರಾಗ ಇಂಥವ್ರೆಲ್ಲ ಬಹಳ ಮಂದಿ ಆಗಿ ಹೋಗ್ಯಾರ. ನಿನಗೋನ ಕೇಳ್ತೀನಿ ಬಾ, ಈಗ ಹೇಳ ಹಂಗಾದ್ರ ಏನ್ರಿಪ್ಪ? ಒಬ್ಬ ಹಾಲು ಮತ್ತದ ಒಬ್ಬ ಪೂಜಾರಿ. ಒಬ್ಬ ಹಾಲ್ ಮತ್ತ ನೀ ಅಂದಂಗೆ ನಮ್ದು, ನೀ ಅಂದಂಗೆ ನಾನು ಕೇಳ್ತೀನಿ. ಒಬ್ಬ ಹಾಲ್ ಮತ್ತದ ಒಬ್ಬ 2 ಏಣಿ ಜಾಡಿ ಹೊತ್ತ ಹಾಲು ಮತ್ತ ಪೂಜಾರಿ ಕುರಿ ಕಾಯ್ಕೊತ ಅಡಿಯಾಗ ಹೋಗಿದ್ದ. ಒಬ್ಬ ಊರಿಗೌಡ ಹೊಲ ಬಿತ್ತಿದ್ದ, ಕಡ್ಲಿ ಹೊಲ. ಏನಾತು? ಕಡ್ಲಿ ಬಿತ್ತಾಕತ್ತಿದ್ದ. ಏನಾತು? ಆ ಗೌಡ ಪೂಜಾರಿಗೆ ನೋಡಿ ಕಡ್ಲಿ ಕೊಟ್ಟ ಹೊಡ್ಯಾನ, ತಗೋ ಪೂಜಾರಿ ತಿನ್ನಟ್ಕೇಸಿಂದ. ಕುರಿ ಮೇಸ್ಕೊತ್ ಬಂದ್ಯಪ್ಪ ಪೂಜಾರಿ, ತಗೋ ಕಡ್ಲಿ ತಿನ್ನು. ಕಡ್ಲಿ ತಿನ್ನಗಣಿ ಆ ಪೂಜೆ ತಗೊಂಡ ಕಡ್ಲಿ ಮೂಸಿ ನೋಡ್ದ. ಮೂಸಿ ನೋಡಿ ಏನಂತಾನ? ಯಾಕೋ ಪೂಜಾರಿ ಕಡ್ಲಿ ಯಾಕ ಮೂಸಿ ನೋಡಕತ್ತಿಲ್ಲ ಅಂದವ. ಯಾರು ಹೊಲ ಬಿತ್ತು ಅಂತ ಮಾಲಕ? ಆ ಕಡ್ಲಿ ಬಿತ್ತು ಅಂತ ಗೌಡ. ಹೌದು. ಅವಾಗ ಪೂಜಾರಿ ಏನ್ ಹೇಳ್ದನ್ರಿ? ಏನಂತಾನ ಕುರಿ ಮೇಸು ಪೂಜಾರಿ? ಕುರಿ ಮೇಸು ಪೂಜಾರಿ ಹೇಳ್ದ ಏನಂತ? ಗೌಡ್ರ ಕಡ್ಲಿಯರ ಹೊಲ ಬಿತ್ರಿ, ಹೊಲಾರ ಭಾರಿ ಬೆಳಿತೈತಿ. ಆದ್ರ ಗೌಡ್ರ ಕಡ್ಲಿ ಬೆಳೆದಕ್ಕರಿ ಹಾಳಾಗ್ ಹೊಕ್ಕದ ಇದು ಅಂದ. ಕಳ್ಳರ ಭಾರಿ ಬೆಳಿತದ, 1 ನಂಬರ್ ಬೆಳಿತದ. ಕಾಡಿಲ್ಯಾರ ಭಾರಿ ಬೆಳಿತದ್ರಿ ಗೌಡ್ರ, ಕರಿ ಹಾಳ. ಅದ್ರ ಸುಖ ನಿನಗ ದಕ್ಕಂಗಡ್ರಿ ಗೌಡ್ರ ಅಂದ. ಆದ್ರ ಆ ಕಡ್ಲಿ ಕೊಟ್ಟಂತ ಗೌಡ ಯಾರು? ಮತ್ತ ಕಡ್ಲಿ ಮೋಚ್ ನೋಡಿ ಇದು ಬೆಳೆಯಂಗಲ ಗೌಡ, ಇದು ಬೆಳೆದ್ರು ಕೂಡ ಹಾಳಕ್ಕೈತೆ ಅಂತ ಹೇಳಿರುವಂತ ಪೂಜಾರಿ ಯಾರು? ಹೌದು. ನೀವು ಮುಗಾಮ ಕೇಳಿ ಅಂದ್ರೆ ನೀ ಹೆಂಗ್ ಬರ್ತೀನಿ, ನಾನು ಹಂಗೆ ಬರ್ತೀನಿ. ಸಸಾರ ಅಂದ್ರ ಸಸಾರ, ಕಡದಂದ್ರ ಕಡದ, ನಮ್ಮ ಕುಂಟಿ ಬಳದಂದ್ರ ಬಳದ. ಇಲ್ಲ ಆಕೆ ಕಡದೆ ಹೊಡ್ತಾಳ ಯಾವತ್ತಿಗೆ. ಒಟ್ಟ ನಾವು ಯಾವತ್ತಾಗ ಹೆಂಗ್ ಹೊಡಿಬೇಕು ಅದ ಮ್ಯಾಗ ಕಡೆ ಹೊಡಿಬೇಕ್ರಿ. ಆಚಾರ ಕಡೆ ಹೊಡಿದ್ರ ಮಗನ ಹಿಂದ ಹುಲ್ ಜಾರಿ ಹಂಗೆ ಕುಂದ ಗೋಟ ಹೊಲಕ ಹದಾಕ ಅದನದು ಅದ್ ಹಂಗೆ ಸ್ವಚ್ಛ ಹಾಕೋತ ಹೋಗಿದ್ರ ಹಂಗ್ ಹೊಡಿದ ಕಡೆ. ಅದಕ್ಕ ಇನ್ನ ಮುಂದಿನ ಪಾಳಕ ಹಂಗೆಲ್ಲ ಕೇಳ್ಬೇಕ. ಅದಕ್ಕ ಮುಂದಿನ ಪಾಳಕ ಏನ್ ಕೇಳ್ತಾರೆ ಕೇಳಿ. ಅದಕ್ಕ ನಮ್ಮದರ ವಿಚಾರ ಹಿಂಗದ ಅಲ್ಲ ಅನ್ನುವಂಥದ್ದಿತ್ತ ಹೇಳಿ, ಅದಕ್ಕೆ ನಂದಿನ ಅಭ್ಯಂತರ ಇಲ್ಲ. ಒಂದ್ ಊರಿಗೆ 18 ದಾರಿ, ನಾವೊಂದ್ ದಾರಿನ ಹೇಳಿನ ಅವ್ರೊಂದ್ ದಾರಿ ಹೇಳ್ತೀರಿ, ನನಗೇನು ಅಭ್ಯಂತರ ಇಲ್ಲ. ಅದಕ್ಕೆ ಈಗ ಒಂದು ಕ್ಯಾಲಿಯನ್ನ ಹಾಡಿ ಹೆಣ್ಣು ಮಕ್ಕಳಾದ ಮ್ಯಾಗ ಹೆಂಗಿರ್ಬೇಕ್ರಿಪ್ಪ? ಯಾಕಂದ್ರ ನಮ್ಮ ಸಾಹುಕಾರಗಳು ದೊಡ್ಡ ಮನಿ ಕಟ್ಸಿ ಲಕ್ಷ ಖರ್ಚು ಮಾಡಿ ಚಮಿಕೇರಿ ಬಂಧುಗಳಾಗಿರ್ತಕ್ಕಂಥವ್ರು ದೇವ್ರನ್ನ ದೊಡ್ಡ ಮನಿ ಕಟ್ಸ್ಯಾರಿಪ್ಪ. ಆ ಎಂತ ಮನಿ ಕಟ್ಸಿರು ಕೂಡ ಯಾರು ಬೇಕು ಮುಖ್ಯ? ಆ ಮನಿಗೆ ಮುಖ್ಯ ಯಾರು ಬೇಕಂದ್ರ ಆ ಮನಿಗೆ ಹೆಣ್ಣು ಮಕ್ಕಳಿದ್ದಾಗೆ ಆ ಕಾರ್ಯ ಸುದ್ದ ಹಾಕದ್ರಿ. ಹೆಣ್ಣು ಮಕ್ಕಳು ಬರ್ಲಿಕ್ಕಂದ್ರ ಏನಾಗ್ತದ? ಯಾಕೆ ಕಾರ್ಯನ ಸುದ್ದ ಆಗಂಗಿಲ್ಲ. ಯಾಕೆ ಮಾತು ಹೇಳಂದ್ರ, ಯಾಕ್ರಿ ಗುರುಗಳ? ನಮ್ಮವ್ವ ನಮ್ಮಪ್ಪ ಏನ್ ಮಾಡ್ಯಾರ? ನಮ್ಮ ಕೊಳಗೇರಿ ಊರಾಗ ನಮ್ಮವ್ವ ನಮ್ಮ ಅಪ್ಪದೇರು ಏನ್ ಮಾಡ್ಯಾರಿಪ್ಪ? ನಮ್ಮ ಅಕ್ಕ ತಂಗಿಯರ 1000 ಮ್ಯಾಗ ಕೊಟ್ಟು ಹೋಗ್ಯಾರ. ಕೊಟ್ಟಾರಲ್ರಿ ಗುರುಗಳ? ಬೊಟ್ಟಿ ತಕ್ಕಿನ ಬೆಟ್ಟ ಮಾಡ್ಯಾರ, ಬಾಯಿಗೆ ಬೆಣ್ಣೆ ಹಚ್ಚಿ ತುಟಿಗೆ ತುಪ್ಪ ಹಚ್ಚಿ ಲೋಕವನ್ನ ತೋರ್ಸ್ಯಾರ ಅವ್ವ ಅಪ್ಪ. ಅಕ್ಕಂಗ್ಯಾರನ್ನ 1000 ಮ್ಯಾಗ ಕೊಟ್ಟು ಹೋಗ್ಯಾರ. ಹೌದು. ಚಮಕೇರಿ ಊರಾಗ ಮಲ್ಲಯ್ಯ ಮುತ್ತನ ಜಾತ್ರೆ, ನಮ್ಮ ಬಾಳ ಮುತ್ತನ ಜಾತ್ರೆ ಬತ್ತಂದ್ರ ಪಂಚಮಿ ಹಬ್ಬ ಬತ್ತಂದ್ರ ನಮ್ಮ ಅವ್ವ ಅಪ್ಪ ಹೇಳ್ತಾರ ತಮ್ಮ ಅಣ್ಣತಮ್ಮರಿಗೆ ಏನಂತಾರ? ಹೋಗಿ ನಿಮ್ಮ ಅಕ್ಕನ ಕರ್ಕೊಂಡ್ ಬಾರ, ಹೋಗಿ ನಿಮ್ಮ ತಂಗಿನ ಕರ್ಕೊಂಡ್ ಬಾತಾರ. ತಂದೆ ತಾಯಿ ಅಂತಾರ ಮಕ್ಕಳಿಗೆ. ಆ ತಂದೆ ತಾಯಿ ಮಾತ ಅಣ್ಣತಮ್ಮರಿಗೆ ಕೇಳಿ ಹೋಗಿ ಅಕ್ಕಂಗಿರ ಕರ್ಕೊಂಡ್ ಬರ್ತಾರ. ಹೌದು. ಗಂಡನ ಮನೆ ಗಂಡ ಹೊಡಿತಾನ ಬಡಿತಾನೆ ಬೇಕಾದ ಮಾಡ್ತಾನ ಕರೆ. ಹೌದು.
ಕ್ಷಮಿಕೆ ಯಾವ ಹಾ ಕೊಳಗೇರಿ ಊರಿಗೆ ನಮ್ಮ ಅಕ್ಕ ತಂಗಿಯರ ಬಂದ ಕೇಸಿಂದ ಏನ್ ಮಾಡ್ತಾರಿ ಹರಿದಂತ ತಾಯಿ ತಂದಿ ಮೋತಿ ನೋಡಿದ್ರ ಏನ ಗಂಡನ ಮನೆಯ ಕಷ್ಟ ಎಲ್ಲ ಮತ್ತ ತವ್ರ ಮನೆಗೆ ಹರಕೆ ಕೊಟ್ಟು ಹೋಗ್ಯಾರಿ ಏನತ್ ಕೊಡ್ತಾರಿಪ್ಪ ಹರಕಿ ಅಣ್ಣನು ಆರೆತ್ತ ತಮ್ಮನು ನಾಕೆತ್ತ ಹಡದಪ್ಪ ನೆತ್ತ 16 ಹಡದಪ್ಪ ನೆತ್ತ 16 ಬರುವಾಗ ಕೊಳಗೇರಿ ಕೊಳಗೇರಿ ದಾರಿ ಅದ್ರಿ ಅಂದ್ರಿ ನಮ್ಮ ಅಕ್ಕ ನೋಡ್ರಿ ಕಿವಿ ಹಿಡಿದ ಕಟ್ಟಿ ಮನ್ಯಾಗ ಒಂದ್ ಆಡು ಮರಿ ಇಲ್ಲಕ್ಕರಿ ತವ್ರ ಮನಿ ಮ್ಯಾಗ ನಮ್ಮ ಅಕ್ಕ ತಂಗಿರ ಅಷ್ಟ ಸ್ವತಃ ಇರ್ತಾವ್ರಿ ಏನ್ ಹೇಳ್ಯಾರ ನಮ್ಮ ಅಕ್ಕ ತಂಗಿಯರು ಏನಂತಾರ ತವ್ರ ಮನಿಗೆ ಹರಕೆ ಕೊಟ್ಟು ಹೋಗಾಗ ಏನಂತಾರ ನಮ್ಮ ಅಣ್ಣನ ಮನಿ ಹಾಗಲಿ ಬೆಳ್ಳ್ಯಾಗ ಹಬ್ಬಲಿ ಕುಂಬಳಿ ಬೆಳ್ಳ್ಯಾಗ ಚಿಗಲಿ 1 ಆಗಲಿ ಅದು ರಾಮ ಲಕ್ಷ್ಮಣ ಅಂತ ಗಂಡಸ ಮಕ್ಕಳು ಕೊಟ್ಲಿ ನಿಂಬೆವ್ ನೀಲವ್ರಂತ ಹೆಣ್ಣು ಮಕ್ಕಳು ಕೊಟ್ಲಿ ಹೇಮರೆಡ್ಡಿ ಮಲ್ಲಮ್ಮನಂತ ಸ್ವಸ್ಥೇರಿ ಮನಿತನಕ್ ಬರ್ಲಿ ಹೇಮರೆಡ್ಡಿ ಮಲ್ಲಮ್ಮನಂತ ಸ್ವಸ್ಥೇರ್ ನನ್ನ ತವ್ರ ಮನೆಗೆ ಬರ್ಲಿ ಭಗವಂತ ಏನೇ ಕಷ್ಟ ಕೊಡವಿದ್ದ ನನಗ್ ಕೊಡಕರೆ ನನ್ನ ತವ್ರ ಮನಿ ಯಾವತ್ತಿಗೆ ತಣ್ಣಗೆ ಇರ್ಲಿಯಪ್ಪ ಅಂತ ಬೇಡ್ಕೊಂಡು ಹೋಗ್ಯಾರ ನಮ್ಮ ಅಕ್ಕ ತಂಗಿಯರು ಹೆಣ್ಣು ಮಕ್ಕಳ ಹರಿಕಿನೇ ಅಂತ ನಾನು ಇಷ್ಟೇ ವಿನಂತಿ ಅದ ಏನ್ರಿಪ್ಪ ತಾಯಿ ತಂದೆ ತೀರಿ ಹೋದ್ರು ಹೌದು ಮತ್ತ ಕೊಳಗೇರಿ ಊರಾಗ ಜಾತ್ರೆ ಬತ್ತು ಬಾಳ ಮತ್ತೆ ಜಾತ್ರೆ ಬತ್ರಿ ಹೌದು ನಮ್ಮ ಅಕ್ಕ ತಂಗಿಯರು ಕುಳಗೇರಿ ಊರ್ ಕಡೆ ಹುಬ್ಬಿ ಕೈ ಹಚ್ಚಿ ನೋಡಾಕತ್ಯಾರ ಯಾಕ್ರಿ ಗುರುಗಳ ನಮ್ಮವ್ವ ನಮ್ಮಪ್ಪ ಹಾದ್ರ ಏನಾಯ್ತು ನಮ್ಮ ಅಣ್ಣದಾನ ನಮ್ಮ ತಮ್ಮದ ನಮ್ಮನ್ನ ಕರ್ಕೊಂಡ್ ಹೋಗ್ತಾನ ಬಾಳು ಮುತ್ತನ ಜಾತ್ರೆ ಮಾಡಿ ದರ್ಶನ ಮಾಡಿ ಬರ್ತೀನತ್ತ ಬರ್ತೇ ತವ್ರ ಮನಿ ಕಡೆ ನೋಡ್ಕೊತ ನಮ್ಮ ಅಕ್ಕ ತಂಗಿಯರು ನಿಂತಾರ ಹೌದು ಅಣ್ಣನು ಕರಿಲಾಕ ಬರಲಿಲ್ಲ ತಮ್ಮನು ಕರಿಲಾಕ ಬರಲಿಲ್ಲ ಏನ್ ತಿಳಿದಾರಿಪ್ಪ ಅಕ್ಕ ತಂಗಿಯರು ಅವಾಗ ನಮ್ಮ ಅಕ್ಕ ತಂಗಿಯರ ಮನಸ್ಸಿಗೆ ಕೆಟ್ಟ ಆಯ್ತ್ರಿ ಏನಂತಾರಿ ಗುರುಗಳ ಯಪ್ಪ ಬಾಳ ಮತ್ತೆ ಯಪ್ಪ ಭಗವಂತ ಬೈರ್ಸಿದ್ದ ಲಕ್ಷ್ಮೀ ತಾಯಿ ನಮ್ಮವ್ವ ನಮ್ಮಪ್ಪ ಇದ್ರ ನಮ್ಮನ್ನ ಕರ್ಕೊಂಡ್ ಹೋಗಿದ್ರು ನಮ್ಮವ್ವ ನಮ್ಮಪ್ಪ ಇದ್ರ ಕರ್ಕೊಂಡ್ ಹೋಗಿದ್ರು ಇವತ್ತಿಗೆ ನನ್ನ ತವ್ರ ಮನಿ ಎರವಾಯ್ತೇನ ಭಗವಂತ ತಿಳ್ಕೊಂಡು ದುಃಖ ಮಾಡ್ತಾರ ಹೌದು ನಾನು ಇಷ್ಟೇ ವಿನಂತಿ ಅದ ಏನ್ರಿಪ್ಪ ತಾಯಿ ತಂದಿ ತೀರಿ ಹೋದ ಮ್ಯಾಲ ಏನ್ ಮಾಡಂದ್ರಿ ನಮ್ಮ ಅಕ್ಕ ತಂಗಿಯರ ನಮ್ಮ ಮನಿ ಅಂಗದಾಗ ಬಂದ್ ನಿತ್ತಂದ್ರ ಏನ್ ಮಾಡಂದ್ರಿಪ್ಪ ರೊಕ್ಕ ಕೊಡ್ಬೇಡ್ರಿ ರೂಪಾಯಿ ಕೊಡ್ಬೇಡ್ರಿ ಬೆಳ್ಳಿ ಕೊಡ್ಬೇಡ್ರಿ ಬಂಗಾರ ಕೊಡ್ಬೇಡ್ರಿ ಏನ್ ಕೊಡಂದ್ರಿಪ್ಪ ಇದ್ದಂತ ರೊಟ್ಟಿನಿ ನಮ್ಮ ಅಕ್ಕ ತಂಗಿರಿಗೆ ಅರ್ಧ ಕೊಟ್ಟು ಹೌದಾ ಅರ್ಧ ತಾಯಿ ತಂದಿ ಕೊಟ್ಟು ಯಾಕಂದ್ರೆ ಏನ್ರಿಪ್ಪ ಅಣ್ಣ ತಮ್ರಿ ತಾಯಿ ತಂದೆಯಾಗಿ ಅಕ್ಕ ತಂಗಿಯರ ಮನಸ್ಸು ಅಕ್ಕ ತಂಗಿಯರ ಪರದೇಶ ಮಾಡ್ಲಾರ್ದೆ ಹೌದು ಅವ್ರ ಮನಸ್ಸು ಶಾಂತ ಮಾಡಿ ಹಚ್ಚಿಗೊಟ್ರಿ ಅಂದ್ರ ಏನ್ ಮಾಡ್ತಾನ ದೇವ್ರು ಬೈರ್ಸಿದ್ದ ಮುತ್ತೆ ಲಕ್ಷ್ಮೀ ತಾಯಿ ಬಾಳು ಮುತ್ತೆ ಏನ್ ಕೊಡ್ತಾನ ನಿಮ್ ಮನಿ ಅಂಗಳದಾಗ ಸಹಿತ ಬರ್ತಾನ ಅನ್ನುವಂತಾವು ನಿಮ್ಮ ಮಕ್ಕಳ ಮರಿಮಕ್ಕಳ ತಲಿ ಸಹಿತ ನಿಮ್ಮ ಸಾವುಕಾರಗಳ ಮನಿ ಅಂಗಳದಾಗ ಸಹಿತ ಬರಂಗಲ್ರಿ ಹೌದು ಮತ್ತ ನಮ್ಮ ಅಕ್ಕ ತಂಗಿಯರು ಒಂದು ತಂದೆ ತಾಯಿ ಹಡದಂತ ತಾಯಿ ತಂದಿ ಹೌದು ನಮ್ಮ ಮನಿ ಅಂಗದಾಗ ನಿಂತ ಮರಿಗೆ ಇದರಿ ಕಣ್ಣೀರ್ ಸುರಿಸಿ ಫಾದ್ರ ತಿಳ್ಕೋರಿ ಏನ್ ಮಾಡ್ತಾನ ದೇವ್ರ ಆ ತಾಯಿ ನಮ್ಮ ಮನೆತನಕ್ಕೂ ಕೂಡ ಯಾವತ್ತಿಗೆ ಸುಖ ಆಗಂಗಲ್ಲ ಇದು ನಾವು ನೀವೆಲ್ಲ ಎಚ್ಚರಿಕೆ ನಡಿಬೇಕ್ರಿ ತಿಳಿದು ಬದುಕಬೇಕಲ್ರಿಪ್ಪ ಈ ಜಗತ್ತಿನೊಳಗ ಏನಾಗ್ತದ ತಾಯಿ ತಂದೆ ಬಿಟ್ಟು ದೇವ್ರಿಲ್ಲ ಅಕ್ಕ ತಂಗಿಯರು ಬಿಟ್ಟು ಭೂಮಿ ಮ್ಯಾಗ ಲಕ್ಷ್ಮಿನೇ ಇಲ್ಲ ಇಲ್ರಿಪ್ಪ ಇಲ್ಲ ಸತ್ಯ ಅಕ್ಕ ತಂಗಿಯರ ಪಾದ ತಡೆಗೆ ಕೂತಾರ್ರಿ ಲಕ್ಷ್ಮಿ ನಮ್ಮ ಸಾಕಾರಗಳೆಲ್ಲ ಎಷ್ಟೆಲ್ಲ ಕೋಟಿ ಆಸ್ತಿ ಗಳಿಸ್ಯಾರ ಹೌದು ಸಾಕಷ್ಟು ಭಗವಂತ ಆನೆವಂಟಿ ಕುದುರೆ ಭಾಗ ಆಕಳಿಂಡಿ ಎಮ್ಮಿಗೆ ಹೋದನ ಲಕ್ಷ ಕೊಟ್ಟಾರ ಕರೆ ಹತ್ತು ಅವನ ಮನಿ ಅಂಗದಾಗ ಎಷ್ಟೋ ಮಂದಿ ಪಾಪಿ ಪರಿಸ್ಥಿತಿಯಿಂದ ಉಂಡ ಉಳ್ಳಾಡ್ ಹೋಗ್ಬೇಕಾದ್ರ ಅಂತ ಮನಸ್ಸು ಅವ್ರ ಹಸನದ ನಾ ಕೆಲವೊಂದ್ ಮಂದಿ ತಿಳ್ಕೊಂಡಿರ್ತೇವೆ ಅವ್ರಿಗೆ ಶ್ರೀಮಂತಿಗೆ ಬಂದದ ನಮಗೆ ಯಾಕೆ ಬರಂಗಿಲ್ಲ ನಮ್ಮ ಮನಸ್ಸ ಸುದ್ದಿಲ್ಲ ನಮಗೆ ಹೆಂಗ್ ಬರ್ಬೇಕ್ರಿ ಅದು 8 ಊದಿನ ಕಡ್ಡಿ 8 ಲಕ್ಷದ ವರವ್ರಿ ನಮ್ಮ 8 ಊದಿ ಬತ್ತಿ ಬಯರ್ಸಿದ ಗಚ್ಚಿಂದ 80 ಲಕ್ಷಕ್ಕೆ ಕೊಡವ್ರಿ ಯಾರ್ರಿ ಬದಗೊಂಡು ಮತ್ತೆ ಹೇಳಗೆ ನಾವಾಗೆ ಏನತ್ತ ನೀ ಮಾಡಿದ್ದ ನೀನೇ ಉಣ್ಣು ನೀಡಬೇಡ ಯಾರಿಗೆ ಉಳದ ಅಗಲ ತಮ್ಮ ತಗದಿಡೋ ನಾಳಿಗೆ ನಾವು ಮಾಡಿದ ನಾವೇ ಉಣ್ಬೇಕಾಗ್ಯದ ಪುಣ್ಯ ಮಾಡಿ ತಾಯಿ ತಂದೆಗೆ ಜಾಕಿ ಜತ್ರೆ ಮಾಡಿ ತೊಟ್ಟಲಾಗ ಹಾಕಿ ನಾವು ತೂಗ್ರೇವಂದ್ರ ನಮ್ಮ ಮಕ್ಕಳು ನಮಗ ತೊಟ್ಟಲಾಗ ಹಾಕಿ ತೂಗುತ್ತಾರಿ ನಮ್ಮ ತಾಯಿ ತಂದೆಗೆ ಧಿಕ್ಕಾರ ನಾವು ಮಾಡ್ರೇವಂದ್ರ ಅದೇ ಎಡಿ ಮುಂದೆ ನಮಗೂ ಐತಿ ಅನ್ನುವಂತ ಖಬರ್ ಇರ್ಬೇಕು ಮನುಷ್ಯ ಹುಟ್ಟಿ ಬಂದ ಮ್ಯಾಗ ಸತ್ಯ ಇದು ಸತ್ಯ ಅದರಿಪ್ಪ ನಾವು ನೀವೆಲ್ಲ ತಿಳ್ಕೊಂಡ ಬದುಕುದಾದ್ರಿಪ್ಪ ಭವದೊಳಗ ನಾವು ನೀವೆಲ್ಲ ಭಗವಂತನ ಸೇವಾ ಮಾಡಿ ಕಡಿಗ ಭಗವಂತ ಬೈರ್ಸಿದ್ದ ಮತ್ತೆ ಬಾಳು ಮುತ್ತೆ ಎಂದ ಕರೀತಾರ ನಾವು ನೀವೆಲ್ಲ ಈ ಭವ ಅನ್ನುವಂತ ಬಂಧನದೊಳಗಿಂದ ಎಲ್ಲ ಬಿಟ್ಟು ಎಲ್ಲರೂ ಒಮ್ಮೆ ಜಾತ್ರೆ ಒಳಗಿಂದ ಜಾಗ ಖಾಲಿ ಮಾಡೋದದ ಜಗತ್ತಿನಾಗ ಬಂದೇವನು ಬಾಡಿಗೆ ಮನೆಯಾಗಿದ್ದಂಗಿದ್ದು
ಯಾಕ್ರಿಪ್ಪ ಬಾಡಿಗೆ ಮನಿ ಯಾಕಂತೀರಿ ಇದಕ್ಕ ಅದಕ್ಕೆ ಏನವ ಏನತ್ತ ದೇವನ ಮನೆ ಇದು ಈ ಜಗವೆಲ್ಲ ಬಾಡಿಗೆ ದಾರರು ಜೀವಿಗಳೆಲ್ಲ ದೇವ್ರ ಮನಿ ಅಂದ್ರಿದೆಲ್ಲ ಲೋಕೆಲ್ಲ ಎಲ್ಲ ಭಗವಂತನ ಮನಿ ಅದ ಸುಮ್ಮ ಪ್ರಾರ್ಥನೆ ಎಲ್ಲ ಸಂಕನಾಳ ಗುರ್ಲಿಂಗನ ಪಾಠ ಹಾಕೊಂಡ್ ನಾವು ಬಂದಿನಿ ಹೌದು ಮುಗಳೇ ಸುಮಿತ್ರಾಬಾಯಿ ಪಾಠ ಹಾಕೊಂಡ ಅವ್ರು ನಮ್ಮ ಬಂದಾರ ತಂಗಿ ಬಂದಾಳ ನೀಲೆಲ್ಲ ಸಾವಿರಾರು ಮನೆ ಕೂತಿರಲ್ಲ ಒಬ್ಬ ನಾವು ನೀವೆಲ್ಲ ಒಂದೊಂದು ಹೆಸರು ಮ್ಯಾಗ ಪಾತ್ರಧಾರಿಗಳು ಸೂತ್ರಧಾರಿ ಯಾರದಾರ ಸೂತ್ರಧಾರಿ ಒಳ ಕೂತಾನ ಬಯಸಿದ್ದ ಲಕ್ಷ್ಮೀ ತಾಯಿ ಅದಾರಲ್ಲ ಆ ಬಾಳ ಮುತ್ಯ ಎಲ್ಲ ಬಾಳ ಮುತ್ತನ ಕೈಯಾಗ ಸೂತ್ರ ಅದ ಹೌದು ಅವ್ರು ಅಲ್ಲೇ ಅಂದ್ರು ಮ್ಯಾಗ ಬರ್ತಾನ್ರಿ ನಾಳಿ ಲೆಕ್ಕ ಕೇಳಾಕ ಮಾವ ಬರ್ತಾನೆ ಮ್ಯಾಗ ನೀ ಏನ್ ಮಾಡಿ ಲೆಕ್ಕ ಕೇಳಾಕ ಬರ್ತಾನವ ಅವ ಹೋಗೇಶಿಂದ ಹಾ ಹಾ ನೀ ಯಾನ್ ಹೇಳೋದಿ ಲೆಕ್ಕ ಹೌದು ಅವಾಗ ಲೆಕ್ಕ ಚುಕ್ತ ಹಾಕದ ಅವಾಗ ಬರ್ತಾನ ಮಾವ ಅದಕ್ ಅವಾಗೇ ನಾವು ನೀವೆಲ್ಲ ಭಗವಂತ ಈ ದೇಹ ಕೊಟ್ಟಾನಂದ್ರ ಹೌದು ಸತ್ಸಂಗ ಸದ್ಭಕ್ತಿ ದಾನ ಧರ್ಮ ಪರೋಪಕಾರ ಇನ್ನೊಬ್ಬರ ತಾಟ್ನ್ಯಾಗ ಅನ್ನ ಹಾಕ್ಲಿಕ್ ಬಿಡು ಕರೆ ಮಣ್ಣು ಮಣ್ಣಾಗಿ ಕೆಲಸ ಮಾಡಬೇಡ್ರಿ ಅನ್ನುವಂತ ಮಾತನ್ನ ಹೇಳಿ 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 ಈಗ ಐ ನುಡಿ ಪದ್ಯವನ್ನ ಹೆಣ್ಣು ಮಕ್ಕಳಾದ ಮ್ಯಾಗ ಹೆಂಗ ಬದುಕಬೇಕ ಹೇಳೋರು ಜಿರ್ ತಂಗಿಗೆ ಹೆಣ್ಣು ಮಕ್ಕಳ ಮ್ಯಾಗ ನಮ್ಮ ತಂಗಿ ಹಾ ಹಾ ಯಾನ್ ಜಿಗಿದ ಜಿಗಿದೋಡಕ್ ಹೆಣ್ಣು ಮಕ್ಕಳಿಗೆ ಸ್ವತಃ ಇರ್ತದ್ರಿ ಯಾಕ್ರಿಪ್ಪ ಅಣ್ಣತಮ್ಮರ ಮ್ಯಾಗ ಅಧಿಕಾರ ಇರ್ತದ ಅವ್ರಿಗೆ ಹಾ ಹಾ ಮತ್ ನನಗ ಮಾತಾಡಿದಾಗ ಮತ್ತೊಬ್ಬರಿಗೆ ಮಾತಾಡಿ ಬಿಡ್ತಾರ್ರಿ ಅಣ್ಣತಮ್ಮರಿಗೆ ಮಾತಾಡಿದಾಗ ಮತ್ತೊಬ್ಬರಿಗೆ ಮಾತಾಡಿ ಬಿಡ್ತಾರೇನ್ರಿ ಗ್ಯಾಪಿಗೆ ಹೊಡಿತಾರ ಹಂಗ ಸುಮಿತ್ರಾಬಾಯಿ ನನಗೆ ಯಾಕೆ ಮಾತಾಡ್ತಾಳ ಅಂದ್ರ ಯಾಕ್ರಿ ನಮ್ಮ ಅಣ್ಣಗ ಮಾತಾಡಿದ್ರೆ ಇವಾಗ ದತ್ತಕ್ಕೆ ಪಕ್ಕ ಗೊತ್ತವ್ರಿ ಹಂಗ ಅನ್ಬೇಡ ಯಾವ ಶಾಣಕ್ಕೆ ಆಗ್ಬೇಕಾ ನೀ ಯಾರ ಮಾಡಿ ಮಗ ಇವ ಜಗಳ ಹಚ್ತಾನ್ರಿ ಓದೋದಕ್ಕೆ ಭಯ ಕೊಡ್ತಾನೆ ಇವ ಬೇದಿಲ್ಲ ನೋಡ್ರಿ ಶಾಣಕ್ಕೆ ಆಗಂದಿಂದ ಹಾ ಅದಕ್ಕೆ ಹೆಣ್ಣು ಮಕ್ಕಳಾದ ಮ್ಯಾಗ ಹೆಂಗಿರ್ಬೇಕು ಅನ್ನುವಂತ ಗಂಡನ ಮನೆಯಾಗ ಹೆಂಗಿರ್ಬೇಕು ತವ್ರ ಮನೆಯಾಗ ಹೆಂಗಿರ್ಬೇಕು ನೆರಿ ಅತ್ತೆ ಮಾವನ ಸೇವಾ ಹೆಂಗ ಮಾಡ್ಬೇಕು ನೆರೆವಾರಿ ಮಂದಿ ಜೋಡಿ ಹೆಂಗ ಬದುಕಬೇಕು ಅನ್ನುವಂಥದ್ದು ಹಾ ತಂಗಿ ಐನುಡಿ ಪದ್ಯವನ್ನ ಹಾಡಿ 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 ನಮ್ಮ ತಂಗಿಗೆ ಪಾಳೆ ಹೋಗ್ತದ ಇಬ್ಬರು ತಂಗಿದೇರಿ ಒಬ್ಬಾಕೆ ಸಣ್ಣ ತಂಗಿ ಒಬ್ಬಾಕೆ ದೊಡ್ಡ ತಂಗಿ ಸಣ್ಣ ತಂಗಿ ಹೊಟ್ಟೆಲಿ 4 ಮಂದಿ ನಾ ದೊಡ್ಡ ತಂಗಿ ಹೊಟ್ಟೆ ಹಾಕಿ ಅಕ್ಕ ಮೈಯಂಗತ್ತೆ ಹಂಗೆ ನಮ್ಮ ಮನೆಗೆ ಕೂತಾಡ್ರಿ ಸಾಣೆತ್ತಕ್ ಸಂಕಾಂತ ಮನಿ ಬಿಟ್ಟು ಆಕೇನು ಹೋಗಂಗ್ ಕಾಣಾಗಲ್ಲ ಗುರುಗಳ ಸಣ್ಣ ತಂಗಿ ಅಗಳೆ ಆಯರಿ ಸ್ವೀಕಾರ ಮಾಡುವ ಹೊತ್ನ್ಯಾಗ 100 ಲಕ್ಷ ಸ್ವೀಕಾರ ಮಾಡಿದ್ ಕೇಳಿದ್ರಿ ಇಲ್ಲ ಅಗಳೆ 100 ಲಕ್ಷ ಅಂದ್ರೆ ಮಗನೇ 100 ಲಕ್ಷ ಕೊಡೋನು ಕೋಟಿ ಆಗದ ನಮ್ಮ ಮನೆತನಕ ನಮ್ಮ ಮನದೇರಿಗೆ 100 ಲಕ್ಷ ಹಿಂಗ ದೇವ್ ಹರಕೆ ಕೊಡ್ಲಿ ಅಂತ ಹರಕೆ ಕೊಟ್ರು ಮಗನ ನೀ ತಪ್ಪು ತಿಳ್ಕೊಳಕತ್ತಿ ಅದನ್ನ ಇಲ್ಲ ಇನ್ನಿಟ್ ಹೆಚ್ಚಿಗೆ ಆಯರಿ ಮಾಡ್ಲತ್ತಂಗ ಹರಿಕಿ ಅವ್ರ ಏನಾಕ ಆಯರಿ ಮಾಡ್ಕೊಡ್ರಿ ನಮ್ಮ ಮನೆಗೆ ಬರ್ತದಲ್ಲೋ ಮಕ್ಕಳಿಲ್ಲ ಮರಗಳಿಲ್ಲ ಹಿಂಗ ಹಾದು ಇಟ್ಟು ಎಲ್ಲ ಗಂಟು ನನ್ನ ಮನೆಗೆ ಬರ್ತದ ಇಡೀ